ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ಇವತ್ತೊಂದು ಪೂಜೆ ಉಂಟು. ಪೂಜೆ ಅಂದರೆ ಅದು ಪೈಂಗುತ್ತಿ ಅಂತ ಹೇಳ್ತೇವೆ ನಾವು. ಅದು ಮುತ್ತಪ್ಪ ತಿರುವಪ್ಪ ಅಂತ ದೇವರಿದ್ದಾರಲ್ಲ ಅವರಿಗೆ ಆ ದೇವರನ್ನಿಟ್ಟು ಪೂಜೆ ಮಾಡೋದು. ಅದು ಸತ್ಯನಾರಾಯಣ ಪೂಜೆ ಮಾಡ್ತೇವಲ್ಲ ಅಷ್ಟೇ ಫಲ ಉಂಟಂತೆ ಆ ಪೂಜೆ ಮಾಡಿದರೆ ನಾವು. ಹಾಗೆ ಇವತ್ತು ಮಗಳು ಅಡುಗೆ ಮಾಡ್ತಾಯಿದ್ದಾಳೆ. ನಾನು ಕೆಲಸದಿಂದ ಬರುವಾಗ ಲೇಟ್ ಆಯಿತು ಸ್ವಲ್ಪ. ನಾನು ಬರುವಾಗ ಅವಳಿಗೆ ಅಡುಗೆ ಮಾಡಿ ಆಗಿತ್ತು, ಅಂದರೆ ಮಾಡ್ತಾ ಇದ್ದಾಳೆ. ಹಾಗೆ ಎಲ್ಲ ಅಡುಗೆ ಮಾಡ್ತಾ ಇದ್ದಾಳೆ. ಇದೆಂತ ಪಲ್ಯ? ಬೀನ್ಸ್. ಇನ್ನು ಇದು ಚಿಕನ್ ಸುಕ್ಕವಲ್ಲ, ಗಸಿ ಅಲ್ಲ, ಆ ಥರ ಮಾಡಿದ್ದಾರೆ. ಅದು ಇವರು ನನ್ನ ಹಸ್ಬೆಂಡ್ ಮಾಡಿಟ್ಟಿದ್ದಾರೆ. ಈಗ ಪೂಜೆ ಮಾಡಲಿಕ್ಕೆ ಅಣ್ಣ ಬಂದಿದ್ದಾರೆ. ಒಬ್ಬರು ಅಣ್ಣ ಹತ್ತಿರದವರು, ಧನಂಜಯ ಅಣ್ಣ ಅಂತ. ಅವರೇ ಪೂಜೆ ಮಾಡೋದು ಇದಕ್ಕೆ. ಇದು ಪೂಜೆಗೆ ಪ್ರಸಾದ ಅವಲಕ್ಕಿ ಮತ್ತು ಇದು ಮೀನು, ಇದು ಕುರ್ಚಿ ಮೀನು ಅಂತ ಹೇಳ್ತೇವೆ ನಾವು. ಇದುವೇ ಪ್ರಸಾದ. ಅವಲಕ್ಕಿಯನ್ನು ಸ್ವಲ್ಪ ಬಿಸಿ ಮಾಡಬೇಕು. ಹಾಗೆ ಇಲ್ಲಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕೆಳಗಡೆ ಚಿಕ್ಕ ಮಕ್ಕಳು, ಮೇಲ್ಗಡೆ ದೊಡ್ಡ ಮಕ್ಕಳು. ದೊಡ್ಡವಳು ಚಿಕ್ಕವಳಿಗೆ ಊಟ ಕೊಡೋದು ನೋಡಿ. ಒಂದೊಂದು ಸಲ ಜಗಳ ಅಂದರೆ ಜಗಳ ಇವರಿಗೆ, ಒಂದೊಂದು ಸಲ ನೋಡಿ. ದಿಶಾ ಮತ್ತು ನಿಶಾ ಅವರಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡ್ತೇನೆ ಅಂತ. ಇದು ಬಾವಾಜಿ, ದೊಡ್ಡ ಬಾವಾಜಿಯ ಮತ್ತು ಚಿಕ್ಕ ಬಾವಾಜಿಯ ಮೊಮ್ಮಕ್ಕಳು. ಶಾಲೆಗೆ ಪರೇಶಿ ಓಲ್ಪಾಗ ಒಡಿಯುರ್ಗ ಉಂಟು ಜಾನದ ಊಟ ಕೊಡೋದು ನೋಡಿ ಮೊಬೈಲ್ಗೆ. ಹಾಗೆ ಇಲ್ಲಿ ಪೂಜೆ ಕೂಡ ಶುರು ಮಾಡಿದ್ರು ಅಣ್ಣ, ಧನಂಜಯ ಅಣ್ಣ. ಈ ಪೂಜೆಯ ವಿಶೇಷತೆ ಏನಂದರೆ, ಇದು ಮುತ್ತಪ್ಪನ ದೇವರಿಗೆ ಮಾಡೋದಲ್ವ. ಇದರ ದೇವಸ್ಥಾನ ಎಲ್ಲಿ ಅಂದರೆ ಪರಶಿನ ಕಡವು ಅಂತ ಅಲ್ಲಿ. ಮತ್ತು ಏನಂದರೆ ಇಲ್ಲಿ ಈ ಪೂಜೆಯ ಒಂದು ಪ್ರಸಾದವನ್ನು ಫಸ್ಟಿಗೆ ಯಾರಿಗೆ ಕೊಡ್ತಾರೆ ಅಂದರೆ ನಾಯಿ ಇದೆ ಅಲ್ಲ, ನಾಯಿಗೆ ಫಸ್ಟಿಗೆ ಇಡ್ತಾರೆ. ಹಾಗೆ ಹೇಳಿದಲ್ಲ ಆಗ ಅವಲಕ್ಕಿ ಮತ್ತು ಕುರ್ಚಿ ಮೀನು ಪ್ರಸಾದ.
ಈಗ ಪೂಜೆ ಆಯಿತು. ಈ ಕಡೆ ಎಲ್ಲ ಜಾಸ್ತಿ ಈ ಪೂಜೆಯನ್ನು ಮಾಡ್ತಾರೆ. ನಾವು ಪೈಂಗುತ್ತಿ ಅಂತ ಹೇಳ್ತೇವೆ. ಈ ಪೂಜೆಯನ್ನು ಜಾಸ್ತಿ ಈ ಕಡೆ ಮಾಡ್ತಾರೆ. ಅಂದರೆ ಇದು ಕೇರಳ ಸೈಡ್ ಇರ್ತದೆ ಇದರ ದೇವಸ್ಥಾನ. ಪರಶಿನ ಕಡವು ಮುತ್ತಪ್ಪನ ದೇವಸ್ಥಾನ ಅಂತ. ಹಾಗೆ ಈ ಕಡೆಯವರು ಜಾಸ್ತಿ ಮಾಡ್ತಾರೆ. ಬಲಯ ಈಗ ಫಸ್ಟ್ ನಾಯಿಗೆ ಈ ಥರ ಪ್ರಸಾದವನ್ನು ಕೊಟ್ಟು ಆಮೇಲೆ ನಾವು ತಿನ್ನೋದು ಈ ಪ್ರಸಾದವನ್ನು. ತೆಂಗಿನಕಾಯಿ, ಅವಲಕ್ಕಿ ಮತ್ತು ಮೀನು. ಹಾಗೆ ಈ ಥರ ಖುಷಿ ಆಗ್ತದೆ ಎಲ್ಲರ ಒಟ್ಟಿಗೆ ಒಮ್ಮೆ ಸೇರುವಾಗ. ತುಂಬ ಜನರಿಗೆ ಹೇಳಲಿಕ್ಕೆಲ್ಲ ಹತ್ತಿರದಲ್ಲಿ ಮಾತ್ರ ಹೇಳ್ತಾರೆ. ಹಾಗೆ ನಮ್ಮದೇ ಇದು ಫ್ಯಾಮಿಲಿ ಹತ್ತಿರ. ಮಗು ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಧನ್ಯವಾದಗಳು. ಥ್ಯಾಂಕ್ ಯು.